ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್. ಮತ್ತೆ ನಮ್ಗೆ ಯಾವತ್ತೂ ಬರಲ್ಲ ಅಲ್ವಾ ಸ್ಟೂಡೆಂಟ್ಸ್ ಲೈಫ್. ಮತ್ತೆ ಬರುತ್ತೆ, ಇವಾಗ ನನಗೆ ಬರಲ್ಲ. ಇವಾಗ ನನ್ನ ಸ್ಟೂಡೆಂಟ್ಸ್ ಅಂತಾರ ಯಾರೂ ಸಹ ಅನ್ನಲ್ಲ, ನಿಮ್ಮನ್ನು ಮಾತ್ರ ಸ್ಟೂಡೆಂಟ್ಸ್ ಅನ್ನೋದು. ಅದಕ್ಕೋಸ್ಕರ ಹೇಳ್ತೀನಿ, ಸ್ಟೂಡೆಂಟ್ಸ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂದರೆ ಯಾವತ್ತೂ ಈ ಆಪರ್ಚುನಿಟಿನ, ಈ ಬಂದಿದ್ದ ನಿಮ್ಗೆ ಅವಕಾಶನ ನೀವು ಸದುಪಯೋಗ ಪಡಿಸ್ಕೊಬೇಕು. ಸುಮ್ಮನೆ ಹೆಣ್ಣು ಮಕ್ಕಳು ತಾವ್ ಯಾರಿಗೇನು ಕಮ್ಮಿ ಇಲ್ಲ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದಾರೆ. ಅದು ಗುಡ್. ಹೆಣ್ಮಕ್ಳಿಗೆ ನಾನು ಅಪ್ರಿಷಿಯೇಟ್ ಮಾಡ್ತಾ ಇದ್ದೀನಿ. ಅಂದ್ರೆ ಹೆಣ್ಮಕ್ಳದೇ ನನ್ನ ಮೊದಲಿಂದಲೂ ತುಂಬಾನೇ ಇಷ್ಟ. ಹೆಣ್ಮಕ್ಳು ಕಾಲೇಜಿಗೆ ಕರೆದ ತಕ್ಷಣ ನಾನು ಬಂದಿರ್ತೀನಿ. ಅದೊಂದು ನನಗೊಂದು ವಿಷಯ. Today we have arranged this program as a business model for the student who is going out from this institution to learn each and everything, how to do business. Actually, from morning till evening, they will have their own stall and they will sell their items which is prepared by themselves. And ಇವತ್ತು ನಮ್ಮ ಕಾಲೇಜಿನಲ್ಲಿ ಫುಡ್ ಫೆಸ್ಟ್ 2023 ಸೆಲೆಬ್ರೇಟ್ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ತುಮಕೂರಿನ ಮೇಯರ್ ಆದಂತಹ ಪ್ರಭಾವತಿ ಮೇಡಮ್ ಅವರು ಬಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ರು. ಮತ್ತೆ ಅವರೊಟ್ಟಿಗೆ ತುಮಕೂರಿನ ಕಮಿಷನರ್ ಆದಂತಹ ಅಶ್ವಿಜಾ ಮೇಡಮ್ ಅವರು ಬಂದಿದ್ರು. ಮತ್ತೆ ಲೋಕಲ್ ಕಾರ್ಪೊರೇಟ್ ಆದಂತಹ ವೀಣಾ ಮೇಡಮ್ ರವರು, ಮತ್ತೆ ಟಿಪ್ಪು ಸುಲ್ತಾನ್ ಆರ್ಫನೇಜ್ ನ ಪ್ರೆಸಿಡೆಂಟ್ ಆದಂತಹ ಅಲ್ಹಾಜ್ ನೂರುಲ್ಲಾ ಸಾಬ್ ರವರು, ಈ ಎಲ್ಲ ಗಣ್ಯರು ಬಂದು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಆರಂಭವನ್ನ ಮುನ್ನುಡಿಯನ್ನ ಬರೆದುಕೊಟ್ರು. ಸೊ ತುಂಬಾ ಚೆನ್ನಾಗಿ ನಡೀತಾ ಇದೆ ಪ್ರೋಗ್ರಾಮು. ಸುಮಾರು 17 ಸ್ಟಾಲ್ಗಳನ್ನ ಈ ಸರಿ ಹಾಕಿದೀವಿ ನಾವು. ಆಕ್ಚುಲಿ ಈ ಒಂದು ಫುಡ್ ಫೆಸ್ಟ್ ಕಾರ್ಯಕ್ರಮ ಏನಿದೆ, ಈ ಕಾಂಪಿಟೇಷನ್ ನಾವು 2019ರಿಂದ ಸ್ಟಾರ್ಟ್ ಮಾಡಿದ್ದೇವೆ. ಪ್ರತಿ ವರ್ಷ ಮಾಡ್ತಾ ಇದ್ದೇವೆ. ಕೋವಿಡ್ ಅಲ್ಲಿ 1 ವರ್ಷ ಮಾಡೋಕ್ಕಾಗಿಲ್ಲ ಅಷ್ಟೇ. ತುಂಬಾ ಅದ್ಭುತವಾಗಿ ಬರ್ತಾ ಇದೆ. ಪ್ರತಿ ವರ್ಷ ಏನಾಗ್ತಾ ಇದೆ ಅಂದ್ರೆ ಒಂದು ಹೊಸತನವನ್ನ ಕಾಣ್ತಾ ಇದ್ದೇವೆ. ಮಕ್ಕಳು ತುಂಬಾ ಯುನೀಕ್ ಆಗಿ, ಡಿಫ್ರೆಂಟ್ ಆಗಿ, ಒಂದು ಕ್ರಿಯೇಟಿವ್ ಆಗಿ ಮಾಡ್ತಾ ಇದ್ದಾರೆ. ಫುಡ್ ಐಟಮ್ಸ್ ನ ಪ್ರಿಪೇರ್ ಮಾಡ್ತಾ ಇದ್ದಾರೆ, ಮತ್ತೆ ಸೇಲ್ ಮಾಡ್ತಾ ಇದ್ದಾರೆ. ಲಾಸ್ಟ್ ಇಯರ್ 1-2 ಟೀಮು 5,000 ಪ್ರಾಫಿಟ್ ಮಾಡಿದ್ರು. ಈ ಸರಿನೂ ತುಂಬಾ ಟೀಮ್ಗಳು ಪ್ರಾಫಿಟ್ ಮಾಡುವಂತಹ ಒಂದು ಹಂತದಲ್ಲಿ ಇದೆ. ಆ ರೀತಿಯಲ್ಲಿ ಕಸ್ಟಮರ್ಸ್ ನ ಮೋಟಿವೇಟ್ ಮಾಡ್ತಾ ಇದ್ದಾರೆ, ಮತ್ತೆ ಸೇಲ್ಸ್ ಮಾಡ್ತಾ ಇದ್ದಾರೆ. ತುಂಬಾ ಅದ್ಭುತ ಅನಿಸ್ತಾ ಇದೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಒಂದು ಈವೆಂಟ್. ಇದೇ ತರದ ಕಾರ್ಯಕ್ರಮಗಳು ನಾವು ಮುಂದಿನ ದಿನಗಳಲ್ಲೂ ಸಹ ಮಾಡ್ತಾನೆ ಇರ್ತೀವಿ. ಇದರಿಂದ ಏನಾಗುತ್ತೆ ಅಂದ್ರೆ ಮಕ್ಕಳಿಗೆ ಒಂದ್ ಸ್ವಲ್ಪ ಪ್ರಾಕ್ಟಿಕಲ್ ನಾಲೆಡ್ಜ್ ನ ನಾವು ಡೆವಲಪ್ ಮಾಡ್ದಂಗಾಗುತ್ತೆ. ಪ್ರಾಕ್ಟಿಕಲಿ ಅವ್ರಿಗೆ ಗೊತ್ತಾಗ್ಬೇಕು. ಅವರೇ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಅವರೇ ಸೇಲ್ ಮಾಡ್ತಾ ಇದ್ದಾರೆ, ಅವರೇ ಪ್ರಿಪೇರ್ ಮಾಡ್ತಾ ಇದ್ದಾರೆ, ಮತ್ತೆ ಅವರೇ ಪ್ರಾಫಿಟ್ ಅಥವಾ ಲಾಸ್ ಏನಾಗುತ್ತೆ ಅದು ಎಲ್ಲನೂ ಸಹ ಎದುರಿಸಕ್ಕೆ ರೆಡಿ ಇದ್ದಾರೆ. ಇದರಿಂದ ಅಟ್ಲೀಸ್ಟ್ ಅವರಲ್ಲಿ ಒಂದು ಕಾಂಪಿಟೇಟಿವ್ ಸ್ಪಿರಿಟ್ ಅನ್ನೋದು ಬರುತ್ತೆ, ಮತ್ತೆ ಒಂದು ಕಾಂಪಿಟೇಟಿವ್ ಸ್ಕಿಲ್ ಅನ್ನೋದು ಡೆವಲಪ್ ಆಗುತ್ತೆ ಅನ್ನೋದು ನಮ್ಮ ಉದ್ದೇಶ. Today we have arranged this program as a business model for the student who is going out from this institution to learn each and everything, how to do business. Actually, from morning till evening, they will have their own stall and they will sell their items which is prepared by themselves. And at the end of the day, they will be judged by 3 judges that one is about the taste, another about the price, and also about the business profit what they made. This is a business model of Global Shaheen College, which has been doing since long time.
And moreover, today we have invited all ladies guests just to motivate our girls. Today we are having our commissioner, city corporation commissioner here, and also first lady of the Tumkur, Mayor Madam is with us, and also our ward corporator Veena Madam is here. We brought all these ladies today to put forward to our daughters, to encourage them, and also to have their future, and to continue their IAS, IPS, and also engineering, so that they will serve the country and also to the society. That is the main intentions. And Alhamdulillah, really, the students prepared their food items really good. It is not available even in 5 stars. I have visited some of the stalls. I am really wondering how these girls are prepared. And really, it is fantastic. And I will definitely say that our students can survive any part of the world, even by doing their food fest or food business. That is the confidence I got. Thank you very much for this. ಕಾಂಪಿಟೇಷನ್ ನಡೀತಾ ಇದೆ. ಅಂದ್ರೆ ಹೆಣ್ಮಕ್ಳನ್ನ ತಯಾರಿಸಿ ಹೆಣ್ಮಕ್ಳೇ ಮಾರಾಟ ಮಾಡಿ ಅದನ್ನ ಜನಗಳಿಗೆ ತೋರಿಸ್ಕೊಡೋ ಇದ್ದಾರೆ. ಅಂದ್ರೆ ಇಲ್ಲಿ ಇದನ್ನ ನಾವೇನ್ ತಿಳ್ಕೊಬೇಕು ಅಂದ್ರೆ ಹೆಣ್ಮಕ್ಳು ತಾವ್ ಯಾರಿಗೇನು ಕಮ್ಮಿ ಇಲ್ಲ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದಾರೆ. ಅದು ಗುಡ್. ಹೆಣ್ಮಕ್ಳಿಗೆ ನಾನು ಅಪ್ರಿಶಿಯೇಟ್ ಮಾಡ್ತಾ ಇದ್ದೀನಿ. ಅಂದ್ರೆ ಹೆಣ್ಮಕ್ಳದೇ ನನ್ನ ಮಗುವಿನೂ ತುಂಬಾನೇ ಇಷ್ಟ. ಹೆಣ್ಮಕ್ಳು ಕಾಲೇಜಿಗೆ ಕರೆದ ತಕ್ಷಣ ನಾನು ಬಂದಿರ್ತೀನಿ. ಅದೊಂದು ನನಗೊಂದು ವಿಷಯ ಅಂತ ಹೇಳ್ತೀನಿ. ಈಗ ಪ್ರತಿಯೊಂದು ಸ್ಟಾಲಲ್ಲೂ ಎಷ್ಟು ಸ್ಟಾಲ್ ಇದೆ? 17 ಸ್ಟಾಲ್ ಮಾಡಿದ್ದಾರೆ. ಎಲ್ಲ ಫಸ್ಟ್ PU ಇರ್ಬೋದು, ಸೆಕೆಂಡ್ PU ಇರ್ಬೋದು, ಎಲ್ಲ ಸೇರ್ಕೊಂಡು ಮಾಡಿದ್ದಾರೆ. 17 ಸ್ಟಾಲಲ್ಲೂ 17 ಥರದ ವೆರೈಟಿ ಏನು ಮಾಡಿದ್ದಾರೆ. ಸ್ವೀಟ್ ಆಗಿರ್ಬೋದು, ಪಾನಿಪುರಿ ಆಗಿರ್ಬೋದು, ಮತ್ತೆ ನಮ್ಮ ಸ್ಟೈಲ್ ಏನು ಒಬ್ರು ಏನು ಕಾಯಿ ಹೋಳಿಗೆನೂ ಮಾಡಿದ್ದಾರೆ. ಗುಡ್. ಖುಷಿ ಆಗ್ತಾ ಇದೆ ನಮ್ಗಂತೂ. ಎಲ್ಲರಿಗೂ ಒಳ್ಳೇದಾಗ್ಲಿ. ಇನ್ನೂ ಇದು ಒಂದು ಇನ್ನು ನನ್ನ ಕಾಲೇಜ್ಗೆ ಸೀಮಿತ ಆಗಿರಬಾರ್ದು. ಹೊರಗಡೆಗೂ ಬಂದು ಡಿಸ್ಟ್ರಿಕ್ಟ್ ಲೆವೆಲಲ್ಲೂ ಪಾರ್ಟಿಸಿಪೇಟ್ ಮಾಡಲಿ. ಅವ್ರಿಗೆ ಎಲ್ಲ ರೀತಿಯಲ್ಲೂ ಒಳ್ಳೇದಾಗಲಿ ಅಂತ ಎಲ್ಲ ನಮ್ಮ ಗ್ಲೋಬಲ್ ಶಾಯಿನ್ ಹೆಣ್ಮಕ್ಳಿಗೆ ನಾನು ತುಂಬ ಹೃದಯದಿಂದ ಅಭಿನಂದಿಸ್ತಾ ಇದ್ದೀನಿ. ಈ ಗ್ಲೋಬಲ್ ಶಾಯಿನ್ ಕಾಲೇಜಲ್ಲಿ ಫುಡ್ ಫೆಸ್ಟ್ ಅಂತ ಇತ್ತು. ಕಾರ್ಯಕ್ರಮಕ್ಕೆ ನಮ್ಗೆ ಇನ್ವೈಟ್ ಮಾಡಿದ್ರು. ನಮಗೆ ಪ್ಲಸ್ ಕಮಿಷನರ್ಗೆ, ಮೇಯರ್ ಮೇಡಮ್ಗೆ ಇನ್ವೈಟ್ ಮಾಡಿದ್ರು. ಏನು ಇವಾಗ 17 ಸ್ಟಾಲ್ ಹಾಕಿದ್ದಾರೆ ಗ್ಲೋಬಲ್ ಶಾಯಿನ್ ಕಾಲೇಜಲ್ಲಿ. 17 ಸ್ಟಾಲು 17 ರೀತಿ ಇದೆ. 17 ಸ್ಟಾಲಲ್ಲೂ ಬೇರೆ ಬೇರೆ ವೆರೈಟಿ ಸ್ಪೈಸಿ ಇದೆ, ಸ್ವೀಟ್ಸ್ ಇದೆ, ಎಲ್ಲ ರೀತಿಯೂ ಇದೆ. ಎಲ್ಲರಿಗೂ ನಮ್ಗೆ 17 ಸ್ಟಾಲಲ್ಲಿ ಏನೇನು ಎಲ್ಲ ತಯಾರಿ ಮಾಡಿದ್ದಾರೆ ಮಕ್ಕಳು, ಅದೆಲ್ಲ ನನಗೆ ತುಂಬ ಖುಷಿ ಆಯಿತು. ನೋಡೋಕ್ಕೂ ಚೆನ್ನಾಗಿದೆ, ತಿನ್ನೋಕ್ಕೂ ಚೆನ್ನಾಗಿದೆ. ಪ್ಲಸ್ ಇಲ್ಲಿರೋಂಥ ಪ್ರಿನ್ಸಿಪಲ್ ಸರು ಮಕ್ಕಳಿಗೆಲ್ಲ ತುಂಬ ಕೋಆಪರೇಟ್ ಮಾಡ್ತಾರೆ. ಎಲ್ಲ ಎರಡು ಕಡೆಯಿಂದಲೂ ಸ್ಪಂದಿಸಿದೆ. ಮಕ್ಕಳನ್ನು ಸ್ಪಂದಿಸ್ಬೇಕು, ವಿದ್ಯಾರ್ಥಿಗಳು ಸ್ಪಂದಿಸ್ಬೇಕು, ಟೀಚರ್ಸ್ ಸ್ಪಂದಿಸ್ಬೇಕು. ಎರಡು ಕಡೆಯಿಂದ ಕಮ್ಯುನಿಕೇಶನ್ ಇದ್ರೆ ಮಕ್ಕಳಿಗೂ ಚೆನ್ನಾಗಿ ಮುಂದುವರಿಯಕ್ಕೆ ಸಾಧ್ಯ ಆಗುತ್ತೆ. ಮುಂದೆ ಇದು ಎಲ್ಲ ಸ್ಟಾಲ್ಸ್ ಎಲ್ಲ ಚೆನ್ನಾಗಿ ವ್ಯಾಪಾರ ಆಗಲಿ ಅಂತ ಶುಭ ಹಾರೈಸ್ತೀನಿ ಎಲ್ಲರಿಗೂ. This is my first experience of Food Fest. I don't have ever seen like this business in the college. I am proud to have part in this. And I am proud to say thank you for our principal sir to arranging like this function. We are enjoying a lot, and we are learning new things and how to maintain a business and something and all. And I would like to thank all the customers and all the partners of our team, and thank you all. We are glad to say that this is our first experience. We haven't done this ever. Alhamdulillah, we have tried a lot to do this. Alhamdulillah, we are enjoying a lot. This is our first attempt, and Alhamdulillah, we are doing the best. We have made many things. First of all, I want to thank Almighty Allah that because of His grace and His help, we are doing the best. We are holding a food fest at Global Shahin College. All the stalls have made many dishes. Everyone is sweet, spicy. Everyone is buying and selling. The stalls are very nice. All the students have made it by themselves. They have cooked it without fire. That's really great. It's looking like a festival. ನಮ್ಮ ಶಾಹಿ ಕಾಲೇಜ್ನಲ್ಲಿ ಇವತ್ತು ಫುಡ್ ಫೆಸ್ಟ್ ಅನ್ನು ಮಾಡ್ತಾ ಇದ್ದೀವಿ. ನಾವು ನಮ್ಮ ಪ್ರಿನ್ಸಿಪಲ್, ನಮ್ಮ ಮ್ಯಾನೇಜರ್ ಎಲ್ಲರೂ ಸೇರಿ ನಮಗೆ ಒಂದು ಫುಡ್ ಫೆಸ್ಟ್ ಅನ್ನು ಪ್ರಯತ್ನಿಸಿ ಕೊಟ್ಟಿದ್ದಾರೆ. ನಾವು ಅದರಿಂದ ಎಲ್ಲರೂ ಸಂತೋಷ ಪಟ್ಟು ಚೆನ್ನಾಗಿ ಬಹುವಾಗಿ ನಾವು ಸಂತೋಷ ಪಡ್ತಾ ಇದ್ದೀವಿ. ನಾವು ಇನ್ವೆಸ್ಟ್ ಮಾಡಿದೀವಿ, ಅಷ್ಟೇ ಓನ್ ಆಗಿ ಇನ್ವೆಸ್ಟ್ ಮಾಡಿದೀವಿ. ಅವರು ಅಷ್ಟೇ ಪ್ರಾಫಿಟ್ ಬರ್ತಾ ಇದೆ ನಮ್ಗೆ. ಅದರಿಂದ ನಮ್ಗೆ ಇದು ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ.
ನಾವು ಅದರಿಂದ ಎಕ್ಸ್ಪೀರಿಯನ್ಸ್ ತಗೊಂಡು ನಾವು ಬೇರೆ ಕೆಲಸನೂ ಮಾಡಬಹುದು. ಅದಕ್ಕಾಗಿ ನಮ್ಗೆ ಗ್ಲೋಬಲ್ ಶಾಹೀನ್ ಕಾಲೇಜಿಗೆ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು. ಅಫ್ಜಲ್ ಸರ್. ನೋಡಿ ಸರ್. And being a management, I can say one of the best principal in Tumkur city. Principal Mariam Madam, a dynamic lady, and she is pursuing PhD now, and I think she has got doctorate. She is studying PhD now, and really it is. ಅಫ್ಜಲ್ ಸರ್.